ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಸರು ಕೋಪ ಮಾಡಿಕೊಂಡು, ಅಯ್ಯೋ ಇಷ್ಟು ಬೇಗ ನೀರನ್ನ ಖಾಲಿ ಮಾಡಿದ್ದಾರೆ, ಅಲ್ಲಿದ್ದ ಹೋಗಿ ನನ್ನ ಕೈಯಲ್ಲಿ ತೊಗೊಂಡು ಬರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಯಾಕವ ಸರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಮನೆಯಲ್ಲಿ ಮೋಟ್ರ್ ಇಲ್ವಾ ಅಂತ ಭದ್ರ ಕೇಳ್ತಾನೆ. ಇಲ್ಲ ಕಣಪ್ಪ, ಅದು ಕೆಟ್ಟೋಗ್ಬಿಟ್ಟಿದೆ ಅಂತ ಅಜ್ಜಮ್ಮ ಹೇಳಿದ ತಕ್ಷಣ, ಅಯ್ಯೋ ಅಷ್ಟೇ ತಾನೇ, ಹೋಗಿ ತೊಗೊಂಡು ಬಾ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಬಾವ ಏನು ಮಾತಾಡ್ತಾ ಇದ್ದೀರಾ, ನಲ್ಲಿ ಏನು ಹತ್ರ ಐತೆ ಅಂತ ಅಂದ್ಕೊಂಡಿದ್ದೀರಾ, ತುಂಬ ದೂರ ಇದೆ, ಅಲ್ಲಿದ್ದ ನೀರು ತೊಗೊಂಡು ಬರೋ ಅಷ್ಟರಲ್ಲಿ ನನ್ನ ಕಾಲೇ ಬಿದ್ದೋಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ ಕೊಡಮ್ಮಿ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಗೌಡ್ರೆ ಏನು ಮಾತಾಡ್ತಾ ಇದ್ದೀರಾ, ನೀವು ತರೋದ ಬೇಡ ಬೇಡ ಅಂತ ವಿದ್ಯೆ ಹೇಳಿದಾಗ, ಸುಮ್ಮನೆ ಇರಮ್ಮಿ, ಯಾಕೆ ಆ ರೀತಿ ಮಾಡ್ತೀನಿ, ನಮ್ಮಟ್ಟಿಲಾಗಿದ್ದರೆ ಕೆಲಸ ಮಾಡ್ತಿದ್ದೆ ತಾನೇ, ಇದನ್ನು ಕೂಡ ನಮ್ಮಟ್ಟಿ ಥರನೇ, ನಾನು ಹೋಗಿ ನೀರನ್ನ ತೊಗೊಂಡು ಬರ್ತೀನಿ ಅಂದಾಗ, ಅಯ್ಯೋ ಬೇಡ ಅಂತ ವಿದ್ಯೆ ಹೇಳ್ತಾ ಇರಬೇಕಾದ್ರೆ ಸರು ಕೈಯಲ್ಲಿರೋ ಬೆಂದಿಗೆನ ತೊಗೊಂಡು ಭದ್ರ ಅಲ್ಲಿದ್ದ ಹೊರಟೇ ಬಿಡ್ತಾನೆ. ಆವಾಗ ಪಕ್ಕದ ಮನೆಯವರೆಲ್ಲರೂ ಕೂಡ ಬಂದುಬಿಟ್ಟು, ವಿದ್ಯೆ ಹೇಗವ ಇದೆಯಾ, ಚೆನ್ನಾಗಿದೆಯಾ ಅಂದಾಗ, ಹೌದು ಸುಮಿತ್ರಕ್ಕ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಅಂತ ಕೇಳ್ತಾಳೆ. ನಾನು ಬಿಡವ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಏನವ ಗಂಡನ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ತಾನೇ ಅಂದಾಗ, ಅಯ್ಯೋ ನಮ್ಮ ಅಕ್ಕ ಆ ಮನೆಗೆ ಮಹಾರಾಣಿ ಥರ ಇದ್ದಾಳೆ ಅಂತ ಸರು ಹೇಳ್ತಾಳೆ. ಹೌದು ಬಿಡವ, ನಿಮ್ಮ ಅಕ್ಕ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಏನು ವಿದ್ಯಾ ನಿಮ್ಮ ಗಂಡನ ಮನೆಯವರು ನಿನಗೆ ಹೊಸ ಸರ ಮಾಡಿಸ್ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋಷ್ಟರಲ್ಲಿ ಭದ್ರ ಕೂಡ ನೀರು ತಗೊಂಡು ಬಂದೇ ಬಿಡ್ತಾನೆ. ಅಯ್ಯೋ ಇವ್ರೇನಪ್ಪ ಹಿಂಗೆ ಹೋಗಿ ಹಿಂಗೆ ಬರ್ತಿದ್ದಾರೆ, ಇಷ್ಟು ಬೇಗ ಅದೇಂಗೆ ನೀರು ತೊಗೊಂಡು ಬಂದರು ಅಂತ ವಿದ್ಯೆ ಹೇಳಿದಾಗ, ಅಯ್ಯೋ ಏನಿಲ್ಲ ಕಣಮ್ಮಿ, ಹೋಗಿದ ತಕ್ಷಣ ಎಲ್ಲರೂ ಕೂಡ ವಿದ್ಯೆ ಗಂಡ ಬಂದ ಅಂತ ಹೇಳ್ಬಿಟ್ಟು ಅವರೇ ಜಾಗ ಬಿಟ್ಕೊಟ್ಬಿಟ್ರು. ಅಷ್ಟೇ ಅಲ್ಲ ಮಿ, ಅವ್ರು ಯಾರೋ ಬಂದುಬಿಟ್ಟು ಸೋಮಣ್ಣ ಅನ್ನೋರು ಕೋಲ್ ಕಟ್ಟಿ ಈ ಥರ ಬಿಂದಿಗೆ ಎಲ್ಲ ಕಟ್ಟಿ ತಗೊಂಡೋಗಪ್ಪ ಅಂತ ಹೇಳಿದರು, ಇಷ್ಟೆಲ್ಲ ಸಹಾಯ ಮಾಡಿದ್ರು ಕಣಮ್ಮಿ ಅಂದಾಗ, ಅಯ್ಯೋ ನೀವು ಅಂದರೆ ಸುಮ್ಮನೆನಾ, ನಿಮ್ಮನ್ನು ಎಲ್ಲರೂ ತುಂಬ ಇಷ್ಟಪಡ್ತಾರೆ, ನಮ್ಮ ಗೌಡ್ರಿಗೆ ಅಷ್ಟು ಮರ್ಯಾದೆ ಕೊಡ್ತಾರೆ, ಅದಕ್ಕೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂದಾಗ, ಸರಿ ಹೇಳಮ್ಮಿ ಎಲ್ಲೆಲ್ಲಿ ನೀರು ತುಂಬಿಸ್ಬೇಕು, ಬೇಗ ಹೋಗಿ ತೊಗೊಂಡು ಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಕ್ವಾಟ್ಲೆ ಕೂಡ ಇಲ್ಲಿ ಲೋಕಿ ಜೊತೆ ಇರಬೇಕಾದ್ರೆ, ಅಯ್ಯೋ ಅಣ್ಣ ಹುಡುಗಿ ಯಾರು ಅಂತ ನಿನಗೆ ಇಟ್ಕೊಡ್ತೀನಿ, ಆದರೆ ನನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಬರಬೇಡಣ ಅಂದಾಗ, ನಿನ್ಗೆ ಯಾವ ಕೆಲಸನೂ ಇಲ್ಲ, ಆ ಹುಡುಗಿ ಸಿಗೋ ತನಕನೂ ಕೂಡ ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತೇನೆ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕ್ವಾಟ್ಲೆನ ಬಿಟ್ಬಿಟ್ಟು ಲೋಕಿ ಸೈಡ್ಗೆ ಬಂದು ವಿನಂತಿಗೆ ಕಾಲ್ ಮಾಡ್ತಾನೆ. ಅದೇ ಟೈಮ್ಗೆ ಭದ್ರ ಕೂಡ ಇಲ್ಲಿ ಕ್ವಾಟ್ಲೆಗೆ ಕಾಲ್ ಮಾಡಿದ ತಕ್ಷಣ, ಅಯ್ಯೋ ಅಣ್ತಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ಆ ಲೋಕಿ ಬಾಯಿದ ಹುಡುಗಿ ಯಾರು ಅನ್ನೋ ಸತ್ಯನ ನಾನು ತಿಳ್ಕೊಳ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಣ್ತಮ್ಮ ಅಂತ ಹೇಳಿದಾಗ, ಅಯ್ಯೋ ಯಾಕೋ ನ್ಯೂಸ್ ಅವ್ರ ಥರ ಒಬ್ಬೊಬ್ಬನೇ ಮಾತಾಡ್ತಾ ಇದೆಯಾ, ನನಗೂ ಸ್ವಲ್ಪ ಮಾತಾಡೋಕೆ ಬಿಡು ಅಂತ ಹೇಳ್ಬಿಟ್ಟು, ಇವಾಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳ್ತೇನೆ. ನನ್ನ ಅಮ್ಮಿ ಇವತ್ತು ಏನು ಮಾಡಿದ್ಲು ಗೊತ್ತಾ ಅಂತ ಹೇಳ್ಬಿಟ್ಟು, ವಿದ್ಯೆ ಇಲ್ಲಿ ಯಾವತ್ತೂ ಕೂಡ ಶರ್ಟ್ ಇಲ್ದೇನೆ ಇರಬಾರ್ದು, ಯಾವಾಗಲೂ ಶರ್ಟ್ ಹಾಕ್ಕೊಂಡೇ ಇರಬೇಕು ಅಂತ ಎಲ್ಲ ಹೇಳಿರ್ತಾಳೆ ಅಲ್ವಾ, ಅದನ್ನು ಕ್ವಾಟ್ಲೆ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಅಣ್ತಮ್ಮ ಬರೀ ಇಷ್ಟು ವಿಚಾರಕ್ಕೆ ನೀನು ಇಷ್ಟೊಂದು ಖುಷಿ ಪಟ್ಟರೆ ಹೇಗೆ, ನೀನಿನ್ನು ಅದಕ್ಕೆ ಮುನ್ನ ಪ್ರೀತಿ ನೋಡಬೇಕು, ಹಾಗೆ ನಿಮ್ಮಿಬ್ಬರು ನಡುವೆ ಮುಂದೆ ನಡಿಬೇಕಾಗಿರೋದು ಎಲ್ಲದನ್ನೂ ಕೂಡ ನಡಿಬೇಕು, ಇಷ್ಟಕ್ಕೆ ನೀನು ಹಿಂಗೆ ಮಾಡಿದ್ರೆ ಹೇಗೆ ಹೇಳ ಅಣ್ತಮ್ಮ ಅಂದಾಗ, ಅಯ್ಯೋ ನನಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ ಕ್ವಾಟ್ಲೆ, ಏನಾದರೂ ಒಂದು ಐಡಿಯಾ ಕೊಡು ಅಂತ ಹೇಳಿದಾಗ, ನೋಡು ಅಣ್ತಮ್ಮ ನಿನ್ನೆಗೆ ಆಷಾಢ ಮುಗ್ದೋಯ್ತು, ಇವತ್ತು ನೀನು ಹೇಗಾದರೂ ಮಾಡಿ ಅದಕ್ಕೆ ಮುಗಿ ಹತ್ರ ಆಗಲೇಬೇಕು, ಅದಕ್ಕೆ ನೀನು ಹೇಗಾದರೂ ಮಾಡಿ ಕಾಫಿ ಪ್ರೀತಿ ಮಾಡು ಅಂತ ಹೇಳಿದ ತಕ್ಷಣ, ಏನೋ ಹೇಳ್ತಾ ಇದೆಯಾ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂದಾಗ, ಅಯ್ಯೋ ಅಣ್ತಮ್ಮ ನೀನು ಒಂಥರ ಅನ್ರೊಮ್ಯಾಂಟಿಕ್ಕು, ನಿನಗೆ ಏನೇನು ಗೊತ್ತಾಗೋದಿಲ್ಲ ಅಲ್ಲ, ಕಾಲೇಜ್ ಹುಡುಗರು ಬೇಕಾದಂಗೆ ಎಲ್ಲದನ್ನೂ ತಿಳ್ಕೊಂಡು ಪ್ರೀತಿ ಮಾಡ್ತಾರೆ, ಆದರೆ ನಿನಗೇನೇನು ಗೊತ್ತೇ ಇಲ್ಲ, ಏನು ಅಣ್ತಮ್ಮ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ತಲೆಯಲ್ಲಿರೋ ಎಲ್ಲ ಐಡಿಯಾನು ಕೂಡ ಭದ್ರಗೆ ಹೇಳ್ತಾನೆ. ಅಯ್ಯೋ ಕ್ವಾಟ್ಲೆ ನನಗಿದು ಮುಂಚೆನೇ ಗೊತ್ತಿತ್ತು ಕಣ, ಆದರೆ ನಿನಗೆ ಗೊತ್ತೋ ಗೊತ್ತಿಲ್ವೋ ಅಂತ ಸುಮ್ಮನೆ ಪರೀಕ್ಷೆ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ, ಸುಮ್ಮನೆ ಫೋನ್ ಇಟ್ಟರೆ ಸರಿ ಅಣ್ತಮ್ಮ, ಇಲ್ಲಾಂದರೆ ನನ್ನ ಫೋನ್ ನಾನೇ ಹೊಡೆದಾಕೊಂಡ್ಬಿಡ್ತೀನಿ ಅಂತ ಹೇಳ್ತೇನೆ. ಅಯ್ಯೋ ಬೇಡ ಕಣ ಅಂತ ಹೇಳ್ಬಿಟ್ಟು ಭದ್ರ ಕೂಡ ನಗ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಲೋಕಿ ಕೂಡ ಸೈಡಿಗೆ ಬಂದು ವಿನಂತಿಗೆ ಕಾಲ್ ಮಾಡ್ತಾನೆ. ಅಯ್ಯೋ ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ ಇವನು ಅಂತ ಬೈಕೊಂಡು ಕಾಲ್ ಪಿಕ್ ಮಾಡಿದ ತಕ್ಷಣ, ಅಯ್ಯೋ ತಂಗಿಯಮ್ಮ ನಾನು ತುಂಬ ಕಷ್ಟದಲ್ಲಿದ್ದೀನಿ, ಹೇಗಾದರೂ ಮಾಡಿ ನನಗೊಂದು 5,000 ದುಡ್ಡು ಬೇಕು ಅಂತ ಹೇಳಿದಾಗ, ಏನ್ಲ ಅನ್ಕೊಂಡಿದ್ಯಾ, ನೀನು ಕೇಳ್ದಾಗೆಲ್ಲ ದುಡ್ಡು ಕೊಡ್ಬೇಕಾ, ಆಗೋದಿಲ್ಲ ಅಂತ ಹೇಳಿದಾಗ, ನೋಡು ತಂಗಿಯಮ್ಮ ಇವಾಗ ಕ್ವಾಟ್ಲೆ ನನ್ನ ಜೊತೆಗೆ ಇದ್ದಾನೆ, ಸತ್ಯ ಹೇಳೋ ತನಕನೂ ಕೂಡ ಅವನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ದಾನೆ, ಒಂದೇ ಒಂದು ಮಾತು ಸತ್ಯ ಹೇಳಿದ್ರೆ ಸಾಕು, ನನ್ನ ಗಾಡಿ ಲೋನೆಲ್ಲ ಅವನೇ ತೀರಿಸ್ಬಿಡ್ತಾನೆ, ಆಗ ಮಾಡ್ಲಾ ಅಥವಾ ನೀನು ದುಡ್ಡು ಕೊಡ್ತೀಯ ಅಂತ ಹೇಳಿದಾಗ, ಅಯ್ಯೋ ಆ ರೀತಿ ಎಲ್ಲ ಮಾಡಬೇಡ, ನೀನು ಯಾರ ಮುಂದೆನೂ ಕೂಡ ಸತ್ಯ ಹೇಳ್ಬೇಡ, ನಾನು ನಿನಗೆ ದುಡ್ಡನ್ನ ತಂದು ಕೊಡ್ತೀನಿ ಅಂದಾಗ, ಸರಿ ಆಯಿತು ತಂಗಿಯಮ್ಮ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾನೆ. ಅಮ್ಮ ಆ ಲೋಕಿ ಬೇರೆ ಇವಾಗ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾನೆ, ಕ್ವಾಟ್ಲೆ ಬೇರೆ ಅವನ ಜೊತೆಗೆ ಇದ್ದಾನಂತೆ, ಹೇಗಾದರೂ ಮಾಡಿ ದುಡ್ಡನ್ನ ಕೊಡಲೇಬೇಕು ಅಂದಾಗ, ನೀನೇನು ತಲೆ ಕೆಡಿಸ್ಕೋಬೇಡ, ಇವಾಗ ಆಲ್ರೆಡಿ ಅಪಾಯನ ತಂದ್ಕೊಂಡಿದ್ದೀಯಾ,
ಹೇಗಾದರೂ ಮಾಡಿ ಅದರಿಂದ ಆಚೆ ಬರೋದನ್ನ ನೋಡಬೇಕು, ಮೊದಲು ಅವನಿಗೆ ದುಡ್ಡು ಕೊಟ್ಬಿಟ್ಟು ಸರಿ ಮಾಡೋಣ ಬಾ ಅಂತ ಹೋಗ್ಬಿಡ್ತಾರೆ. ಆದರೆ ಅಲ್ಲೇ ನಿಂತ್ಕೊಂಡು ಈಶ್ವರಿ ಎಲ್ಲ ಸತ್ಯನೂ ಕೂಡ ಕೇಳಿಸ್ಕೊಂಡಿರ್ತಾಳೆ. ಇನ್ನು ಈ ಕಡೆ ವಿದ್ಯೆ ಕೂಡ ಭದ್ರಾ ಹತ್ರ ಬಂದ್ಬಿಟ್ಟು ಹೋಗಿ ಸ್ನಾನ ಮಾಡೋಕೆ ಹೇಳ್ತಾಳೆ. ಹಾಗೆ ಡೋರ್ಗೆ ಲಾಕ್ ಇಲ್ಲ, ಅಲ್ಲೇ ಇರೋ ಕಡ್ಡಿ ತೊಗೊಂಡು ಹಿಡ್ಕೊಂಬಿಡಿ ಅಂದಾಗ, ಅಯ್ಯೋ ಅಮ್ಮಿ ನಂಗೆ ತುಂಬ ಕಷ್ಟ ಆಗುತ್ತೆ, ನೀನು ಕೂಡ ಬಾರಮ್ಮಿ, ಯಾರಾದರೂ ಬಂದರೆ ಹೇಳುವಂತೆ ಅಂದಾಗ, ಅಯ್ಯೋ ಆ ಥರ ಏನು ಕಷ್ಟ ತಗೋಬೇಡಿ, ನೀವು ಸಾಂಗ್ ಹೇಳ್ಕೊಂಡು ಸ್ನಾನ ಮಾಡ್ತಾ ಇರಿ, ನಿಮ್ಮ ಹತ್ರ ಯಾರೂ ಬರೋದಿಲ್ಲ ಅಂದಾಗ, ನಾನೇನೋ ಹೇಳ್ತೀನಿ ಕಣಮ್ಮಿ, ಹೇಳಿದರೆ ನೀವಿರೋದು ಕಷ್ಟ ಅಷ್ಟೇ ಅಂದಾಗ, ಏನಿಲ್ಲ ನೀವು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತೀರಾ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಮತ್ತು ಅವ್ರ ಮಗಳು ಚಿತ್ರ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ, ಯಾಕವ್ವ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಆ ವಿನಂತಿ ಮತ್ತು ಅವರವ್ವ ಇಬ್ಬರು ಕೂಡ ಯಾವುದೋ ಒಂದು ದೊಡ್ಡ ಸುಳಿಯಲ್ಲಿ ಸಿಗಾಕೊಂಡಿದ್ದಾರೆ. ಆಚೆನೂ ಕೂಡ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಮೊದಲು ಅದೇನು ಅಂತ ತಿಳ್ಕೊಬೇಕು, ನನಗೆ ಯಾಕೋ ಪೊಲೀಸ್ಗೆ ಕಾಲ್ ಮಾಡಿದ್ದು ಈ ವಿನಂತಿನಿ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ, ಏನವ್ವ ಈ ವಿದ್ಯೆ ಅಂತ ಹೇಳ್ದೆ ತಾನೆ, ಅವಳು ಪ್ರತಿ ಸಲ ಈ ಪೊಲೀಸ್ ಸ್ಟೇಷನ್ ಬಗ್ಗೆ ಮಾತಾಡಿದ್ರೆ ಭಯ ಬೀಳ್ತಾಳೆ ತಾನೆ ಅಂದಾಗ, ಅದೇನೋ ನಿಜ ಕಣೆ, ಆದರೆ ಲೋಕಿ ಫೋನ್ ಇದ್ದ ಕಾಲ್ ಹೋಗಿದ್ದು ಬೆಳಗ್ಗೆ 10 ಗಂಟೆಗೆ. ಆವಾಗ ವಿದ್ಯಾ ಮದುವೆ ಮಂಟಪದೊಳಗೆ ಇದ್ಲು, ಇನ್ನು ಅಲ್ಲಿದ್ದ ಆಚೆ ಹೋಗಿದ್ದು ವಿನಂತಿ ಮಾತ್ರ. ನನಗೆ ಯಾಕೋ ಇದು ಅವಳೇ ಮಾಡಿರೋ ಕೆಲಸ ಅಂತ ಅನಿಸ್ತಾ ಇದೆ, ಏನು ಸತ್ಯ ಅಂತ ತಿಳ್ಕೊಳ್ತೀನಿ, ಅವ್ವ ಮಗಳು ಇಬ್ಬರನ್ನು ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿದಾಗ, ಈ ಕಡೆ ಭದ್ರಾ ಕೂಡ ಸ್ನಾನ ಮಾಡಿಕೊಂಡು, ಅಯ್ಯೋ ಆಗ್ತಾ ಇಲ್ಲ, ಕಾಲು ತುಂಬ ಜೋಗಿಡ್ದಿದೆ ಅಂತ ಹೇಳ್ತಾನೆ. ಅಲ್ಲಿಗೆ ವಿದ್ಯಾ ಮತ್ತು ಅವ್ರ ಮನೆಯವರೆಲ್ಲರೂ ಕೂಡ ಬಂದ್ಬಿಟ್ಟು ಅದನ್ನು ನೋಡಿ ಫುಲ್ ಶಾಕ್ ಆಗ್ತಾರೆ. ಅದೇ ಟೈಮ್ಗೆ ಈ ಕಡೆ ವಿನಂತಿ ಕೂಡ ದುಡ್ಡನ್ನ ತಗೊಂಡು ಲೋಕಿ ಕೊಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ, ಈಶ್ವರಿ ಅದನ್ನು ನೋಡಿಬಿಟ್ಟು ತಾನಾಗಿ ಮೀನು ಬಂದು ಗಾಳಕ್ಕೆ ಬೀಳ್ತಾ ಇದೆ. ಅವ್ರ ಮಗುಗೆ ಹೇಳ್ಬಿಟ್ಟು ಹೋಗಿ ಅವಳು ಯಾರಿಗೆ ದುಡ್ಡು ಕೊಡ್ತಾ ಇದ್ದಾಳೆ ಅನ್ನೋ ಸತ್ಯನ ತಿಳ್ಕೊಂಡು ಆದಷ್ಟು ಬೇಗ ಬಾ ಅಂತ ಹೇಳಿದಾಗ, ಅವ್ವ ನೀನು ಹೇಳಿರೋ ಕೆಲಸ ಆಯಿತು ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ವಿನಂತಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.